ದೀಪಾವಳಿ ಹಬ್ಬ ಎಂದರೆ ಮಕ್ಕಳಿಗೆ ಪಟಾಕಿ ಸಂಭ್ರಮ. ಆದರೆ ಪ್ರಸ್ತುತ ಸರ್ಕಾರ ಹೆಚ್ಚು ಶಬ್ದ ಬರುವ ಮತ್ತು ಮಾಲಿನ್ಯ ಉಂಟುಮಾಡುವ ಪಟಾಕಿಗಳ ಮಾರಾಟ ಮತ್ತು ಬಳಕೆಯನ್ನು ರದ್ದು ಮಾಡಿದೆ. ಅಲ್ಲದೆ ಹಸಿರು ಪಟಾಕಿ ಮಾರಾಟಕ್ಕೆ ಅನುಮತಿ ನೀಡಿದ್ದು, ನಗರದ ಸರಂವಿ ಜಿಲ್ಲಾ ಕ್ರೀಡಾಂಗಣದ ಎದುರಿನಲ್ಲಿರುವ ವಿಶಾಲ ಮೈದಾನದಲ್ಲಿ ಹಸಿರು ಪಟಾಕಿ ಮಾರಾಟಕ್ಕೆ ಅನುಮತಿ ನೀಡಿ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಪಟಾಕಿ ವ್ಯಾಪಾರ ಜೋರಾಗಿಯೇ ನಡೆದಿದ್ದು, ಜನರು ಹಸಿರು ಪಟಾಕಿ ಖರೀದಿಯತ್ತಲೂ ಹೆಚ್ಚು ಆಕರ್ಷಿತರಾದರು. ಆದರೆ ಇದರಲ್ಲಿ ಪರಿಸರ ಸ್ನೇಹಿ ಪಟಾಕಿ ಯಾವುದು, ಪರಿಸರ ಸ್ನೇಹಿ ಹಸಿರು ಪಟಾಕಿ ಎಂದು ಯಾರು ಪ್ರಮಾಣ ಪತ್ರ ನೀಡಿದ್ದಾರೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಪಟಾಕಿ ವ್ಯಾಪಾರಿಗಳಂತೂ ಸರಿಯಾದ ಉತ್ತರ ದೊರೆತಿಲ್ಲ. ಅಲ್ಲದೆ ಪರಿಸರ ಇಲಾಖೆ ಈ ಕುರಿತು ತನಿಖೆ ನಡೆಸುವ ಕೆಲಸಕ್ಕೂ ಮುಂದಾದ ಉದಾಹರಣೆಯೇ ಇಲ್ಲ. ಇನ್ನು ಕೆಲವರು ನೇರವಾಗಿ ತಮಿಳುನಾಡಿನಿಂದಲೇ ಪಟಾಕಿ ತಂದು ಹಚ್ಚುವುದು ಸಾಮಾನ್ಯವಾಗಿದ್ದು, ತಮಿಳುನಾಡಿನಿಂದ ಪಟಾಕಿ ತಂದಿರುವವರ ವಿರುದ್ಧ ಯಾರೂ ಯಾವ ರೀತಿಯ ಕ್ರಮವನ್ನು ಕೈಗೊಂಡ ನಿದರ್ಶನಗಳಿಲ್ಲ. ಒಟ್ಟಿನಲ್ಲಿ ಮಕ್ಕಳ ಸಂಭ್ರಮಕ್ಕೆ ಅಗತ್ಯವಾಗಿರುವ ಪಟಾಕಿಗಳು ಹಸಿರ ಕೆಂಪ ಎಂಬ ಬಗ್ಗೆ ಯಾವುದೇ ತಕರಾರಿಲ್ಲದೆ ಮಾರಾಟವಾಗುತ್ತಿದ್ದು, ಹಚ್ಚುವ ಕೆಲಸವೂ ನಡೆಯುತ್ತಿದೆ. ಇನ್ನು ಹಬ್ಬಕ್ಕೆ ಅಗತ್ಯವಾದ ವಸ್ತುಗಳ ಖರೀದಿಯತ್ತಲೂ ಜನ ಹೆಚ್ಚು ಆಕರ್ಷಿತರಾಗಿದ್ದು, ನಗರದ ಬಜಾರ್ ರಸ್ತೆ, ಗಂಗಮ್ಮಗುಡಿ ರಸ್ತೆ ಸೇರಿದಂತೆ ವಿವಿಧ ರಸ್ತೆಗಳಲ್ಲಿ ಹಬ್ಬಕ್ಕೆ ಅಗತ್ಯವಾಗಿರುವ ಅಡಿಕೆ, ನೋಮುದಾರ, ಅರಿಶಿಣ ಕೊಂಬು ಸೇರಿದಂತೆ ಇತರೆ ವಸ್ತುಗಳ ಖರೀದಿ ಜೋರಾಗಿತ್ತು. ಹೂ ಹಣ್ಣು ಖರೀದಿಯೂ ನಡೀತಾದರೂ ಹೂವಿನ ಬೆಲೆ ತೀರಾ ಕಡಿಮೆ ಇರುವುದಾಗಿ ರೈತರು ಅಳಲು ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಪಟಾಕಿ ಮಾರಾಟ ಮಾಡ್ತಾ ಇದ್ದೀವಿ. ಪಟಾಕಿ ಮಾರಾಟ ಮಾಡೋದಕ್ಕೆ ಬರೀ ಹಸಿರು ಪಟಾಕಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಅದರಲ್ಲೂ ಎಲ್ಲ ರೀತಿಯ ಅಧಿಕಾರಿಗಳಾಗ್ಬೋದು, ನಮ್ಮ ಮೀಡಿಯಾವರು ಮತ್ತು ಸ್ನೇಹಿತರು ಎಲ್ಲ ರೀತಿಯ ಎಲ್ಲ ವರ್ಗದವರು ನಮಗೆ ಉತ್ತಮವಾದ ಒಂದು ಸಹಕಾರ ಕೊಡ್ತಿದ್ದಾರೆ. ಇದೇ ರೀತಿ ಹಬ್ಬ ಮುಂದುವರಿಲಿ, ಒಳ್ಳೆ ವ್ಯಾಪಾರ ಇದೆ, ಅದೇ ರೀತಿ ಮುಂದಿನ ದಿನಗಳಲ್ಲೂ ನಡೀಲಿ ಅಂತ ಕೋರ್ತಾ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.